everyone fine. ನಾಡಹಬ್ಬ ದಸರಾ ಮುಗಿಯುವವರೆಗೂ ಸಿಎಂಗೆ ಫುಲ್ ರಿಲ್ಯಾಕ್ಸ್. ಮೂಡ 50-50 ಹಗರಣ ಪ್ರಕರಣದಲ್ಲಿ ಸಿಎಂಗೆ ಕೊಂಚ ರಿಲೀಫ್ ಸಿಗ್ತಾ ಇದೆ. ದಸರಾ ಮುಗಿಯುವವರೆಗೂ ಸಿಎಂ ಅವರು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರಬಹುದು, ಯಾವುದೇ ಟೆನ್ಷನ್ ಇಲ್ಲದೆ. 50-50 ಹಗರಣ ಇದೆ ಅಲ್ವ, ಈಗ ಆಲ್ರೆಡಿ ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಾ ಇದೆ. ಇಡಿ ಮಧ್ಯ ಪ್ರವೇಶ ಮಾಡಿದೆ. ಸಿದ್ದರಾಮಯ್ಯವರಿಗೆ ದಸರಾ ಮುಗಿಯುವವರೆಗೂ ನೋಟಿಸ್ ಇಲ್ಲ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳಿಂದ ಸದ್ಯ ನೋಟಿಸ್ ಜಾರಿ ಮಾಡೋದು ಅನುಮಾನ ಆಗಿದೆ. ದಾಖಲೆ ಸಂಗ್ರಹದಲ್ಲಿ ಬ್ಯುಸಿ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾಕಂದರೆ ವಿಚಾರಣೆ ಕರಿಬೇಕು ಅಂತ ಹೇಳಿದ್ರೆ ಮೊದಲು ನೋಟಿಸ್ ಕೊಡಬೇಕಲ್ವ. ಹಾಗಾಗಿ ನಿನ್ನೆ ಅಷ್ಟೇ ಅಧಿಕಾರಿಗಳು ಸ್ಥಳ ಮಜರ್ ಕಾರ್ಯ ನಡೆಸಿದ್ರು ಮೈಸೂರಿನ ವಿಜಯನಗರದಲ್ಲಿ. ಸಾವಿರಾರು ಪುಟಗಳ ದಾಖಲೆ ಸಂಗ್ರಹ ಮಾಡೋದು ದೊಡ್ಡ ಟಾಸ್ಕ್ ಇದು. ಯಾಕಂದರೆ 1980 ದಶಕ ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಎಲ್ಲ ನೋಡ್ಕೋಬೇಕಲ್ಲ. ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ 2021ವರೆಗೂ ಕೂಡ, ಅಂದರೆ ಅಲ್ಲಿವರೆಗಿನ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು. ಹಾಗಾಗಿ ದಸರಾ ಮುಗಿಯೋವರೆಗೂ ಕೂಡ ಮುಖ್ಯಮಂತ್ರಿಗಳು ರಿಲ್ಯಾಕ್ಸ್ ಆಗಿರ್ಬೋದು, ರಿಲೀಫ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿದ್ರೆ ಹಾಗೆ ಏಕಾಏಕಿ ಅವ್ರನ್ನ ವಶಕ್ಕೆ ಪಡೆಯೋಕ್ಕಾಗೋದಿಲ್ಲ. ನೋಟಿಸ್ ಕೊಡಬೇಕಾಗುತ್ತೆ ವಿಚಾರಣೆಗೆ ಹಾಜರಾಗಿ ಅಂತ. ಸದ್ಯಕ್ಕೆ ದಸರಾ ಮುಗಿಯೋರಿಗಂತೂ ಕೂಡ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದರೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಫುಲ್ ಬ್ಯುಸಿ ಆಗಿರೋದು ದಾಖಲೆಗಳ ಸಂಗ್ರಹದಲ್ಲಿ. ರಾಶಿ ದಾಖಲೆಗಳನ್ನು ಸಂಗ್ರಹ ಮಾಡಬೇಕಾಗಿದೆ. ಯಾಕಂದರೆ ಎಲ್ಲವನ್ನೂ ಕೂಡ ವರದಿ ಕೊಡಬೇಕಲ್ವಾ. 3 ತಿಂಗಳ ಒಳಗಾಗಿ ವರದಿ ಕೊಡಬೇಕು. ಅಲ್ಲಿ ಅಸಲಿ ಭೂ ಮಾಲೀಕರು ಯಾರಾಗಿದ್ದರು, ಅದಾದಮೇಲೆ ಅಲ್ಲಿಂದ ಮತ್ತೆ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಯಿಂದ ಪಾರ್ವತಿಯವರಿಗೆ ಎಲ್ಲವನ್ನ ಕಲೆ ಹಾಕೋದು ದೊಡ್ಡ ಮಟ್ಟದ ಚಾಲೆಂಜ್ ಆಗಿಬಿಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಹಾಗಾಗಿ ಆರಂಭದಿಂದ ಏನೇನಾಗಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿದಾರಲ್ವಾ, ಬಟ್ ಇದು ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ದಸರಾ ಮುಗಿಯುವವರೆಗೂ ರಿಲ್ಯಾಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ಈಗ ವಿಚಾರಣೆಯನ್ನು ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳನ್ನ ಮಾಡ್ತಾರೆ. ಅವ್ರನ್ನ ನೋಟಿಸ್ ಕೊಡ್ತಾರೆ, ವಿಚಾರಣೆ ಕರೀತಾರೆ, ಅವ್ರನ್ನೂ ಕೂಡ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ತಾರೆ. ಇನ್ನು ಉಳಿದಂಥವ್ರು ಏನಿದ್ದಾರೆ A2, A3, A4 ಅವರನ್ನು ಕೂಡ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಆಕ್ಟಿವ್ ಆಗಿ ಇರಬಹುದು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಈ 50-50 ಹಗರಣ ಏನಿದೆ, ಆರಂಭದಿಂದ ಏನಾಗಿತ್ತು, ಇದು ಜಮೀನು ವಿವಾದ ಡೇ 1ನಿಂದ, ಹಾಗಾಗಿನೇ ದಾಖಲೆಗಳ ಸಂಗ್ರಹ ಆಗ್ತಿರೋದ್ರಿಂದಾಗಿ ಇದು ವಿಳಂಬ ಆಗ್ಬೋದಾ ನೋಟಿಸ್ ಕೊಡೋದು ಅಂತ? ಅಲ್ಲಿವರೆಗೂ ಮುಖ್ಯಮಂತ್ರಿಗಳು ರಿಲ್ಯಾಕ್ಸ್ ಆಗಿರ್ಬೋದಾ ಅನ್ನೋದೀಗ? ಖಂಡಿತವಾಗಿ ಪ್ರಭು, ಈಗಾಗಲೇ ಲೋಕಾಯುಕ್ತಾಧಿಕಾರಿಗಳು ತಮ್ಮ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಇರೋ ಮುಖ್ಯವಾಗಿ ಒಂದು ದಿನ ಜಮೀನನ್ನ ಹಾಜರು ಮಾಡಬೇಕಿರ್ಬೋದು, ಒಂದು ದಿನ ರಿಲೇಷನ್ಗಳನ್ನ ಹಾಜರು ಮಾಡಬೇಕಿರ್ಬೋದು. ಜೊತೆಗೆ ಮೂಡ ಕಚೇರಿಗೂ ಕೂಡ ಈಗಾಗಲೇ 3ನೇ ಬಾರಿಗೆ ಭೇಟಿಯನ್ನು ದಾಖಲೆಗಳನ್ನು ಸಂಗ್ರಹಿಸುವಂತೆ ಮಾಡ್ತಾರೆ. ಮೂಡಾದಲ್ಲಿ ಏನು ಕೃಷಿ ಅಧಿಕಾರಿಗಳ ಒಂದು ಹಗರಣ ನಡೆಸಿದೆ. ಈ ಒಂದು ಹಗರಣದ ಸಂಪೂರ್ಣ ದಾಖಲೆಗಳ ಒಂದು ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಲೋಕಾಯುಕ್ತ SP ವಿವೇಕ್ ಅವರ ಒಂದು ನೇತೃತ್ವದ ತಂಡ ಏನಿದೆ, ಡಿವೈಎಸ್ಪಿಗಳಾದಂತಹ ನೇತೃತ್ವದಲ್ಲಿ ತನಿಖೆ ನಡೆಸುವುದಕ್ಕಾಗಿ ದೂರುದಾರರನ್ನ ಜೊತೆಗೂಡಿಯೇ ಅವರು ತನಿಖೆಯನ್ನು ಮಾಡ್ತಾ ಇದೆ. ಆ ಕಾರಣಕ್ಕೆ ಬಹಳ ಪ್ರಮುಖವಾಗಿ ಏನು ತನಿಖೆ ಅಂತ ಎಲ್ಲ ಮೂಲ ದಾಖಲೆಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ನೋಟಿಸ್ ಕೊಡ್ಲಿಕ್ಕೆ ಒಂದು ರೀತಿ ತಡವಾಗ್ತಾ ಇದೆ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಈಗಾಗಲೇ 50-50 ಅನುಪಾತದ ವಿಚಾರ ಏನಿದೆ, ಇದರಲ್ಲಿ A1, A2, A3, A4 ಏನಿದೆ, ಇದು ಕ್ರಮಬದ್ಧವಾದಂತಹ ಒಂದು ತನಿಖೆ ಆಗಬೇಕಾಗಿದೆ. ಈ ಒಂದು ಓಕೆ ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ. ಈಗ ಮುಖ್ಯಮಂತ್ರಿಗಳು ದಸರಾ ಮುಗಿಯೋವರೆಗೂ ಕೂಡ ರಿಲೀಫ್ ಆಗಿರ್ಬೋದು, ರಿಲ್ಯಾಕ್ಸ್ ಆಗಿರ್ಬೋದು. ನೋಡಿ, ಮುಖ್ಯಮಂತ್ರಿಗಳು ಈಗಲೂ ಕೂಡ ಹಾಗೇ ಇದ್ದಾರೆ. ರಾಯಚೂರಿನಲ್ಲಿ ಪ್ರೋಗ್ರಾಮಲ್ಲಿದ್ದಾರೆ. ಸಾಕಷ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ದಸರಾ ಉದ್ಘಾಟನೆ ಅಲ್ಲಿ ಚಾಮುಂಡೇಶ್ವರಿ ಆರಂಭದಲ್ಲಿ ಉದ್ಘಾಟನೆ ಮಾಡಿದರು. ಈಗಲೂ ಕೂಡ ಅವರು ರಿಲ್ಯಾಕ್ಸಲ್ಲೇ ಇದ್ದಾರೆ, ಯಾವುದೇ ಟೆನ್ಷನ್ ಇಲ್ಲ. ಆದರೆ ಕಾನೂನಾತ್ಮಕವಾಗಿ ಹೇಳೋದೀಗ ನಾವು, ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ನೋಟಿಸನ್ನು ಕೊಟ್ಟು ವಿಚಾರಣೆ ಕರೆಯೋದು ಸ್ವಲ್ಪ ವಿಳಂಬ ಆಗಬಹುದು. ಕಾರಣ ಅಂತ ಹೇಳಿದರೆ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು 50-50 ಹಗರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ, ಸಂಗ್ರಹ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಂದು ಕೂಡ ದಾಖಲೆಗಳು ಬೇಕಾಗುತ್ತೆ ಇಲ್ಲಿ.
ಅದರಲ್ಲೂ ಯಾರಿಂದ ಯಾರಿಗೆ ಆ ಜಮೀನು ವರ್ಗಾವಣೆ ಆಯಿತು, ಹೇಗೆ ಅದು ಸೈಟಾಗಿ ಕನ್ವರ್ಟ್ ಆಯಿತು, ಯಾವ ಅವಧಿಯಲ್ಲಿ 50-50, ಆಮೇಲೆ ಮೊದಲು ಅದು 60-40 ಇದ್ದದ್ದು ಎಲ್ಲ ಅದು ಕಂಪ್ಲೀಟಾಗಿ ಅಧ್ಯಯನ ಮಾಡಬೇಕಿದ್ನ. ಅಷ್ಟು ಸುಲಭವಾಗಿ ನಾವು ಇದನ್ನು ಜಡ್ಜ್ ಮಾಡ್ತೀವಿ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಹಾಗಾಗಿನೇ ಮುಖ್ಯಮಂತ್ರಿಗಳು ಸದ್ಯಕ್ಕಂತರೂ ಇದರಿಂದ ರಿಲೀಫಲ್ಲಿರ್ಬೋದು.